ಸಿನಿಮಾ ಇದ್ದಾಗ ಮೀಟ್ ಮಾಡ್ತಾ ಇರ್ತೀವಿ ಸರ್ ದರ್ಶನ್ ಸರ್ ನೀವು ಯಾವಾಗಾದರೂ? ಇಲ್ಲ, ಆ ಥರ ಹೋಗಲ್ಲ ನಾನು. ಯಾಕೆಂದರೆ ಅವ್ರು ಏನು ಬ್ಯುಸಿಲಿ ಇರ್ತಾರೋ ಅವ್ರಿಗೇನು ಕೆಲಸ ಇರುತ್ತೋ ಗೊತ್ತಿರಲ್ಲ ನಮಗೆ. ಅಕೇಶನ್ಸಲ್ಲಿ ಮೀಟ್ ಮಾಡ್ತೀವಿ ಕೆಲವು ಸರಿ, ಫಂಕ್ಷನ್ಗಳಲ್ಲೂ ಅಥವಾ ಅವ್ರಿಗೇನು ಹುಟ್ಟಿದಬ್ಬಕ್ಕೆ ಕೆಲವು ಸರಿ ಅವ್ರ ಮನೆಗೆ ಹೋಗ್ಬಿಟ್ಟು ವಿಶ್ ಮಾಡ್ತೀನಿ. ಯಾಕೆಂದರೆ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಅವ್ರಿಗೆಲ್ಲ ಜೊತೆಗೆ ಅವರು ಮನೇಲಿರ್ತಾರೋ ಅವರು ಇನ್ನೆಲ್ಲಿ ಮೈಸೂರಲ್ಲಿ ಇರ್ತಾರೋ ಗೊತ್ತಿರಲ್ಲ. ಸೊ ಅದು ಭೇಟಿ ಮಾಡೋ ಪ್ರಶ್ನೆ ಅಲ್ಲ, ಯಾವಾಗ ಭೇಟಿ ಮಾಡೋದು ಅಲ್ಲ. ಒಬ್ಬರನ್ನೊಬ್ಬರು ಭೇಟಿ ಮಾಡಿದಾಗ ಎಷ್ಟೋ ವರ್ಷಗಳಿಂದ ಭೇಟಿ ಮಾಡಿದಾಗ ಇರ್ತೀವಲ್ಲ, ಅದೇ ಮುಖ್ಯ ಆಗುತ್ತೆ. ಹೌದೌದು. ಈ ಸಿನಿಮಾದಲ್ಲಿ ಸರ್ ನಿಮಗೆ ತುಂಬ ಇಷ್ಟ ಆದ ಎಲಿಮೆಂಟ್ ಯಾವುದು ಸರ್? ತುಂಬ ಹಳ್ಳಿ ಸಬ್ಜೆಕ್ಟ್ ಇದು. ಸಬ್ಜೆಕ್ಟೇ ಭಾಳ, ಕಂಟೆಂಟೇ ಭಾಳ ಇಂಪಾರ್ಟೆಂಟು. ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು ಕಂಟೆಂಟು. ಅದನ್ನು ಹೇಳ್ಬಾರ್ದು ನಾನು. ತುಂಬ ಗಂಭೀರವಾದ ಸಮಸ್ಯೆ ತೊಗೊಂಡಿದ್ದಾರೆ. ನಿಮಗೆ ಎಲ್ಲ ಎಲಿಮೆಂಟ್ಸು ಅಂದರೆ ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ ಇದೆ, ಎಮೋಷನ್ಸ್ ಇದೆ, ಎಲ್ಲ ಎಮೋಷನ್ಸು ಇದೆ ಸಿನಿಮಾದಲ್ಲಿ. ಭಾಳ ಮುಖ್ಯ. ಯಾಕೆಂದರೆ ಜನಗಳಿಗೆ ಎಮೋಷನೆಲ್ಲ ಕನೆಕ್ಟ್ ಆಗಬೇಕು ಜನ ಸಿನಿಮಾಕ್ಕೆ, ಅದು ಭಾಳ ಮುಖ್ಯ. ಅವೆಲ್ಲ ಇದೆ. ಇದೆಲ್ಲ ಜೊತೆಗೆ ಒಂದು ಗಂಭೀರವಾದ ಸಮಸ್ಯೆ ತಗೊಂಡು ಅದನ್ನು ಡೀಲ್ ಮಾಡಿದ್ದಾರೆ. ಭಾಳ ಸ್ಟ್ರಾಂಗ್ ಸಮಸ್ಯೆ ಅದು. ಇವತ್ತಿನ ರೈತರಿಗೆ ಆಗಲಿ ಯಾರಿಗೇ ಆಗಲಿ ತುಂಬ ಭಾಳ ಮುಖ್ಯವಾದ ಸಮಸ್ಯೆ. ಇನ್ನೂ ಅದು ಪೂರ್ತಿ ಸಾಲ್ವ್ ಆಗಿಲ್ಲ. ಆ ಸಮಸ್ಯೆ ತಗೊಂಡು ಮಾಡಿದ್ದಾರೆ, ಅದು ಭಾಳ ಮುಖ್ಯ. ಅದು ಅದೇ ಒಂದು ರೀತಿಯಲ್ಲಿ ಅದು ಸುತ್ತನೇ ಏನು ಮಾಡುತ್ತೆ. ಭಾಳ ಬ್ರಿಲಿಯಂಟ್ ಸಬ್ಜೆಕ್ಟ್. ಕಾಟೇರ ಆದಮೇಲೆ ಸರ್ ನೆಕ್ಸ್ಟು ಯಾವ್ಯಾವ ಸಿನಿಮಾದಲ್ಲಿ ನಿಮ್ಮ ನೋಡ್ಬೋದು ಸರ್ ನಾವು? ಯಾವ್ದಾದ್ರು ಮಾಡ್ತಾ ಇದ್ದೀವಿ? ಕಾಟೇರ ಆದಮೇಲೆ ಬಗೀರ ನೋಡ್ಬೋದು, ಭೈರತಿ ನಡಗಲ್ ನೋಡ್ಬೋದು. ಆಮೇಲೆ ಅದು ಹೇಳ್ತೀನಿ, ಇನ್ನು ಇದೆ, ಬಗೀರ ಇದೆ, ಭೈರತಿ ನಡಗಲ್ಲಿದೆ. ತಮಿಳಲ್ಲೊಂದು ಮಾಡ್ಕೊಂಡು ಬಂದೆ, ಹಿಂದಿಲೊಂದು ಮಾಡಿದೆ. ಸೆಕ್ಷನ್ 370 ಬಗ್ಗೆ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ಕೊಂಡು ಬಂದೆ. ಟಕ್ಕಂತ ಹೊಳಿತಾ ಇಲ್ಲ. ಹಿಂದಿ ಅನುಭವ ಹೆಂಗಿದೆ ಸರ್? ಹಿಂದಿ ಸಿನಿಮಾ ಇದೇ ಫಸ್ಟ್ ಟೈಮ್ ಮಾಡಿದ್ದು. ಅದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಹೆಂಗಿದೆ ಅನುಭವ? ಅಲ್ಲಿ ವರ್ಕಿಂಗ್ ಸ್ಟೈಲು, ಅಲ್ಲಿ ಅನುಭವ ಎಲ್ಲ ಒಂದೇ ರೀ. ಇವತ್ತಿನ ಸಿನಿಮಾದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಅವ್ರಿಗೂ ಏನೂ ವ್ಯತ್ಯಾಸ ಇಲ್ಲ ಹೆಚ್ಚಿಗೆ. ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಅವ್ರದ್ದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ಕ್ರಿಪ್ಟ್ ಲೆವೆಲಲ್ಲಿ, ಇದ್ರ ಲೆವೆಲಲ್ಲಿ ತುಂಬ ರೆಡಿಯಾಗಿರ್ತಾರೆ. ಬೇಗ ಮುಂಚೆ ಕೊಟ್ಟಿರ್ತಾರೆ, ಪ್ರಿಪ್ರೇಷನ್ ಆಗಿರುತ್ತೆ. ಜೊತೆಗೆ ರಿಹರ್ಸಲ್ಸ್ ಮಾಡಿಸ್ತಾರೆ, ರೀಡಿಂಗ್ ಇರುತ್ತೆ. ಸೆಟ್ಗೆ ಹೋದಾಗ ಎಲ್ಲವೂ ಒಂದು ಒಟ್ಟಿಗೆ ಸಿಂಗಲ್ ಶಾಟ್ ಇಡ್ತಾರೆ. ಒಂದೊಂದು ಸೀನ್ಗಳನ್ನು 10 ಸರಿ ಮಾಡಿಸ್ತಾರೆ. ಎಲ್ಲವೂ ಈಗಿನ ಇದರಲ್ಲಿ ಮಾಡ್ತಾರೆ, ಅದನ್ನು ಮಾಡ್ತಾರೆ ಸರ್. ತುಂಬ ಹಿಂದೆ ಹಳೆ ಕಾಲದಲ್ಲಿ ಒಂದು ಸಿನಿಮಾನ ತುಂಬ ಕಮ್ಮಿ ಪೀರಿಯಡಲ್ಲಿ ಮುಗಿಸ್ಬಿಡ್ತಾ ಇದ್ರು ಶೂಟಿಂಗು. ಆದರೆ ಟೆಕ್ನಾಲಜಿ ಇಲ್ಲಿದ್ರೂ ಕಮ್ಮಿ ಸಮಯದಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ತಾ ಇದ್ರು. ಈಗ ಇಷ್ಟೊಂದು ಟೆಕ್ನಾಲಜಿ ಇದೆ, ಒಳ್ಳೊಳ್ಳೆ ಕ್ಯಾಮ್ರಾ ಇದೆ, ಎಲ್ಲದೂ ಇದೆ. ಆದ್ರೂ ಶೂಟಿಂಗ್ ಟೈಮ್ ತುಂಬ ಜಾಸ್ತಿ ತೊಗೊತಾರೆ ಸರ್. ಅದು ನಿಮ್ಗೆ ಹೆಂಗೆ ಅನಿಸುತ್ತೆ? ಅಂದರೆ ಅವಾಗೆಲ್ಲ ಬರೀ ಕತೆ ಮೇಲೆ ಹೋಗೋರು. ಅಂದರೆ ವಿಜುವಲ್ ಆಗಿ, ಟೆಕ್ನಿಕಲ್ ಆಗಿ ಅಷ್ಟು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಕತೆಗೆ ಪ್ರಾಮುಖ್ಯತೆ ಕೊಡೋರು. ಕತೆ ನಡೀತಾ ಇರೋದು ಸಿನಿಮಾದಲ್ಲಿ. ನೀವು ಹಳೆ ಬೇರೆ ನೋಡಿ, ಕತೆಗೆ ಪ್ರಾಮುಖ್ಯತೆ. ವಿಜುವಲ್ ಆಗಿ ಅದೆಲ್ಲ ಹೆಚ್ಚಿಗೆ ತುಂಬ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅದಕ್ಕೆ ಹಳೆ ಸಿನಿಮಾಗಳಲ್ಲಿ ಆ ಥರ ವಿಜುವಲ್ ಗ್ರ್ಯಾಂಜರ್ ಎಲ್ಲೂ ಕಾಣಲ್ಲ ನಿಮಗೆ, ಕೆಲವು ಸಿನಿಮಾಗಳನ್ನು ಬಿಟ್ಟರೆ. ಬಟ್ ಇವತ್ತಿನ ದಿನ ಜನ ನೋಡೋ ರೀತಿಯೇ ಬದಲಾಗಿದೆ. ಸಿಕ್ಕಾಪಟ್ಟೆ ಎಕ್ಸ್ಪೋಜರ್ ಆಗಿದೆ ಜನಗಳಿಗೆ. ನೀವು ಹಿಂಗೆ ಆನ್ ಮಾಡಿದ್ರೆ 3 ಕೋಟಿ ರೂಪಾಯಿ ಒಂದು ಸಿನಿಮಾ ಬರುತ್ತೆ, ಈಗ ಪಕ್ಕದ ಪ್ರೆಸ್ ಮಾಡಿದ್ರೆ 800 ಕೋಟಿ ಸಿನಿಮಾ ಬರುತ್ತೆ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಇವತ್ತು. ತುಂಬ ಈಸಿಯಾಗಿ ಮಾಡೋಕ್ಕಾಗಲ್ಲ ಸಿನಿಮಾನ. ವಿಜುವಲ್ ಆಗಿ ಹಿಂಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ಯಾವುದಾದೋ ಸಿನಿಮಾ ನೋಡ್ಬಿಟ್ಟಿರ್ತಾರೆ, 300 ನೋಡಿರ್ತಾರೆ, ಇನ್ಯಾವುದೋ ಗ್ಲಾಡಿಯೇಟರ್ ನೋಡಿರ್ತಾರೆ, ಯಾವುದೋ ಹಿಂದಿ ಸಿನಿಮಾ ನೋಡ್ಬಿಟ್ಟಿರ್ತಾರೆ. ಕಂಪೇರ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಜನ ಈಗ. ಸೊ ಕಂಪ್ಯಾರಿಸನ್ ಸಿನಿಮಾ ಜೊತೆ ಕಾಂಪೀಟ್ ಮಾಡಲೇಬೇಕು. ವಿಜುವಲಿ ತುಂಬ ಜನಗಳ ಕಾಂಪ್ರಮೈಸ್ ಆಗಲ್ಲ. ಈಗ ಆ ಥರ ಸಿನಿಮಾಗಳು ಮಾಡಿದ್ರೆ ನಾನು ಟಿ ವಿಲೇ ಸಾಕು, ನನಗೆ ನಾನು OTT ನೋಡ್ಕೊತೀನಿ ಅಂತಾರೆ. ನಾನು OTT ನೋಡಬಾರ್ದು, ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ನಾನು ಹಿಂಗೆ ಮಾಡ್ಬೇಕು ಸಿನಿಮಾಗಳನ್ನು. ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋ ಥರನೇ ಸಿನಿಮಾ ಮಾಡಬೇಕೀಗ. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ, ಖರ್ಚುಗಳಾಗುತ್ತೆ, ಏನು ಬೇರೆ ದಾರಿನೇ ಇಲ್ಲ. ಓಕೆ ಸರ್. ಕೊನೆಯದಾಗಿ ಕಾಟೇರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಆಡಿಯನ್ಸ್ಗೆ? ಏನು ಹೇಳಿ, ನಮ್ಮ ದೊಡ್ಡ ಲೆವೆಲಲ್ಲಿ ಯಶಸ್ಸು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಥರದ ಎಲಿಮೆಂಟ್ಸು ಇದೆ, ಅದ್ರ ಜೊತೆಗೆ ಎಲ್ಲ ಥರದ ಸಿಂಪ್ಟಮ್ಸ್ ಕೂಡ ಇದೆ. ದೊಡ್ಡ ಹಿಟ್ ಆಗೋ ಲೆವೆಲ್ಗೆ ಆಗಬೇಕು. ಈ ಸಿನಿಮಾ ದೊಡ್ಡದಾಗಿ ಹಿಟ್ ಆದರೆ ಒಂದು ಕನ್ನಡ ಸಿನಿಮಾಕ್ಕೆ ಮುಂದೆ
ಈ ವರ್ಷದ ಕೊನೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ದೊಡ್ಡ ಲೆವೆಲಲ್ಲಿ ಹಿಟ್ ಆಗುತ್ತೆ. ಮುಂದಿನ ವರ್ಷಕ್ಕೆ ಎಲ್ಲರಿಗೂ ಕೆಲಸಗಳು ಸಿಗುತ್ತೆ, ಹೆಚ್ಚು ಸಿನಿಮಾಗಳಾಗುತ್ತೆ, ಹೊಸ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಶುರುವಾಗುತ್ತೆ. ಹೌದು. ಸಂಭ್ರಮ ಕ್ರಿಸ್ಮಸ್ ಜೊತೆ ಹೊಸ ವರ್ಷದ ಜೊತೆ ನಮ್ಮ ಕಾಚಾರ ಸಂಭ್ರಮವನ್ನು ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you. ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಮತ್ತೆ ಸಿಗೋಣ ಸರ್. ಸಿಗೋಣ, ನಮಸ್ಕಾರ.